ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ತುಂಬನೇ ಸುಲಭವಾಗಿ ಮಾಡಬಹುದಾದ ಮತ್ತು ತುಂಬನೇ ರುಚಿಕರವಾದ ಮಾವಿನ ಹಣ್ಣಿನ ಸಾರು. ನಾನು ಇಲ್ಲಿ 6 ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ನಂತರ ಇದರ ಸಿಪ್ಪೆ ಒಂದು ಬೌಲಲ್ಲಿ ಮತ್ತು ಹಣ್ಣು ಒಂದು ಬೌಲಲ್ಲಿ ಇಡ್ತೀನಿ. ಇವಾಗ ಸಿಪ್ಪೆಗೆ ಸ್ವಲ್ಪ ನೀರಾಗಿ ಕಿವುಚಿ ಸಿಪ್ಪೆಯಲ್ಲಿದ್ದ ಮಾವಿನ ರಸವನ್ನು ತೆಗೆದು ಇಡ್ತೀನಿ. ಇವಾಗ ಮೊದಲು ಮಸಾಲೆ ತೆಗೆಯುವ. ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ. ಎಣ್ಣೆ ಬಿಸಿಯಾದಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 1 ಟೀ ಸ್ಪೂನ್ ಕಡಲೆಬೇಳೆ, 7 ಉದ್ದ ಮೆಣಸನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತೀನಿ. ಇವಾಗ 1/4 ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತೀನಿ. ಹಾಗೆಯೇ 1/4 ಟೀ ಸ್ಪೂನ್ ಕಾಳು ಮೆಣಸನ್ನು ಹಾಕಿ ಫ್ರೈ ಮಾಡ್ತೀನಿ. ಇದಕ್ಕೆ 2 ದಂಟು ಕರಿಬೇವನ್ನು ಹಾಕಿ ಫ್ರೈ ಮಾಡ್ತೀನಿ. ಒಂದು 5 ಎಸಳು ಬೆಳ್ಳುಳ್ಳಿ ಮತ್ತು ಅರ್ಧ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನೀರುಳ್ಳಿಯನ್ನು ಬಾಡಿಸ್ತೀನಿ. ನೀರುಳ್ಳಿ ಬಾಡಿದೆ, ಹಾಗೆಯೇ ಎಲ್ಲ ಸಾಮಗ್ರಿಗಳು ಫ್ರೈ ಆಗಿದೆ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಮಸಾಲೆಯನ್ನು ತಣ್ಣಗಾಗೋಕ್ಕೆ ಬಿಡ್ತೀನಿ. ಮಿಕ್ಸಿ ಜಾರಿಗೆ ಫ್ರೈ ಮಾಡಿ ತಣ್ಣಗೆ ಮಾಡಿದ ಮಸಾಲೆಯನ್ನು ಹಾಕ್ತೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ, ರುಚಿಗೆ ಸ್ವಲ್ಪ ಬೆಲ್ಲ, ರುಬ್ಬೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಮಸಾಲವನ್ನು ಫೈನಾಗಿ ರುಬ್ಬಿ ತರ್ತೀನಿ. ಪಾತ್ರೆಗೆ ಸಿಪ್ಪೆ ತೆಗೆದಿಟ್ಟ ಮಾವಿನ ಹಣ್ಣು ಮತ್ತು ಮಾವಿನ ರಸವನ್ನು ಹಾಕಿ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಮಾವಿನ ಹಣ್ಣನ್ನು 5 ನಿಮಿಷ ಬೇಯಿಸ್ತೀನಿ. ನಡುವಿಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮಾವಿನ ಹಣ್ಣು ಬೆಂದಿದೆ. ಇವಾಗ ರುಬ್ಬಿದ ಮಸಾಲವನ್ನು ಹಾಕ್ತೀನಿ. ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸೇರಿಸಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕುದಿ ಬರಿಸ್ತೀನಿ. ಗ್ರೇವಿ ತುಂಬ ತೆಳು ಮಾಡಬೇಡಿ. ನೋಡಿ, ಒಂದು ಒಳ್ಳೆ ಕುದಿ ಬರ್ತಾ ಉಂಟು. ನೋಡಿ ಹೇಗೆ ಕಾಣುತ್ತೆ ಅಲ್ವಾ? ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಇವಾಗ ಉಪ್ಪು, ಟೇಸ್ಟಿಗೆ ಬೆಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿ. ಒಗ್ಗರಣೆಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಪ್ಯಾನ್ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿಯಾದಾಗ ಅರ್ಧ ಟೀ ಸ್ಪೂನ್ ಸಾಸಿವೆಯನ್ನು ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಒಂದು 4-5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ತೀನಿ. ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕ್ತೀನಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಒಳ್ಳೆ ಫ್ರೈ ಮಾಡಿ ಕುದಿ ಬರುವ ಮಾವಿನ ಸಾರಿಗೆ ಹಾಕಿ ಮುಚ್ಚಳ ಮುಚ್ಚಿ ಗ್ಯಾಸ್ ಸ್ಟವ್ ಆಫ್ ಮಾಡ್ತೀನಿ. 5 ನಿಮಿಷದ ನಂತರ ಮಿಕ್ಸ್ ಮಾಡ್ತೀನಿ. ನೋಡಿ ಹೇಗೆ ಕಾಣ್ತಾ ಉಂಟಲ್ಲ ಮಾವಿನ ಸಾರು. ಟೇಸ್ಟ್ ಕೂಡ ಸೂಪರ್ ಆಗಿದೆ. ನೀವು ಒಮ್ಮೆ ಆದರೂ ಈ ರೀತಿ ಟ್ರೈ ಮಾಡಿ. ನನ್ನ ಇವತ್ತಿನ ಮಾವಿನ ಹಣ್ಣಿನ ಸಾರು ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.